ಇವತ್ತು ಜೇವರ್ಗಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಉರ್ದು ಪ್ರೌಢಶಾಲೆಯ ಏನು 6 ಎಕರೆ ಜಮೀನಿದೆ, ಆ ಜಮೀನನ್ನು ಕಳ್ಳತನ ಮಾಡಲಿಕ್ಕೆ ಗೂಗಲ್ರು ಸಂಚು ಹಾಕಿದ್ದಾರೆ. ಗೂಗಲ್ರು ಸಂಚು ರೂಪಿಸಿ ಇಲ್ಲೆಲ್ಲ ಮುರುಮ್ ಹಾಕಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇಡೀ ಜೇವರ್ಗಿದೊಳಗಿರ್ತಕ್ಕಂಥ ಬಡ ಮಕ್ಕಳು, ಕೂಲಿಗೆ ಹೋಗ್ತಕ್ಕಂಥವ್ರು, ಏನೂ ಇಲ್ಲೇ ಇರ್ತಕ್ಕಂಥ ಮಕ್ಕಳು ಇಲ್ಲಿ ಓದ್ತಾರೆ. ಇದನ್ನು ರಕ್ಷಣೆ ಮಾಡ್ತಕ್ಕಂಥ ಶಾಸಕರು, ಮಾಜಿ ಶಾಸಕರು ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಗೂಗಲ್ರ ಜೊತೆಗೆ ಶಾಮೀಲಾಗಿರ್ತಕ್ಕಂಥದ್ದಕ್ಕೆ ಉದಾಹರಣೆ ಇಲ್ಲಿ ಮೂಲೆಯಲ್ಲೇ ಮೆಡಿಕಲ್ ಆಗಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಹಾಗಾಗಿ ಇವತ್ತು ನಾವೆಲ್ಲರೂ ಇಡೀ ಜೇವರ್ಗಿಯ ನಾಗರಿಕರ ಪರವಾಗಿ ಇವತ್ತು ಒಂದು ಆಂದೋಲನವನ್ನು ಶುರು ಮಾಡಲಿಕ್ಕೆ ಇಲ್ಲಿ ಬಂದಿರತಕ್ಕಂಥದ್ದು. ಜೇವರ್ಗಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಏನು ಜಮೀನಿದೆ, ಆ ಜಮೀನು ಉಳಿಬೇಕು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಳಿಬೇಕು ಅಂತಕ್ಕಂಥ ಆಂದೋಲನವನ್ನು ನಾವು ಇಡೀ ಜೇವರ್ಗಿಯ ಜನತೆ ಪರವಾಗಿ ಈ ಆಂದೋಲನವನ್ನು ಮಾಡಲಿಕ್ಕೆ ಇವತ್ತು ಕಾಲೇಜನ್ನು ಭೇಟಿ ಕೊಡಲಿಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ನಾವು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ, ಮಾನ್ಯ ಶಾಸಕರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಹೇಳ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಶಾಸಕರೇ, ಇದು ಸರ್ಕಾರದ ಆಸ್ತಿ, ಇದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆಸ್ತಿ, ಇದು ಸರ್ಕಾರಿ ಪ್ರೌಢಶಾಲೆಯ ಆಸ್ತಿ, ಇದು ಸರ್ಕಾರಿ ಉರ್ದು ಪ್ರೌಢಶಾಲೆಯ ಆಸ್ತಿ. ಇದನ್ನು ಕಳ್ಳತನ ಮಾಡಲಿಕ್ಕೆ ಕಳ್ಳರು ಕಣ್ಣು ಹಾಕಿದ್ದಾರೆ. ಆ ಕಾರಣಕ್ಕೆ ಏನು ಹಿಂದೆ ಮಾಜಿ ಶಾಸಕರೇ ಆಗಿರ್ತಕ್ಕಂಥವ್ರು ಕಳ್ಳತನ ಮಾಡಿರ್ತಕ್ಕಂಥದ್ದು ನೋಡ್ತೇವೆ. ಅದನ್ನು ಸೇರಿ ಸಂಪೂರ್ಣವಾಗಿ ಇದನ್ನು ಯಾರ್ಯಾರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ, ಅದನ್ನು ಸಂಪೂರ್ಣ ಡೆಮಾಲಿಷ್ ಮಾಡಿ ಏನು 6 ಎಕರೆ ಜಮೀನಿತ್ತು, ಆ 6 ಎಕರೆ ಜಮೀನನ್ನು ಉಳಿಸಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. 7ನೇ ತಾರೀಕು ನಾವು ಇಡೀ ಜೇವರ್ಗಿಯ ಜನ ಸೇರಿ ಅಖಿಲ ಭಾರತ ವಿದ್ಯಾರ್ಥಿ ಒಕ್ಕೂಟದ ನೇತೃತ್ವದೊಳಗೆ ನಾವು ಆಂದೋಲನವನ್ನು, ಚಳವಳಿಯನ್ನು ಶುರು ಮಾಡ್ತಾ ಇದ್ದೇವೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಏನು ಸರ್ಕಾರಿ ಆಸ್ತಿನ ಉಳಿಸ್ಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಇಲ್ಲೇ ಇದ್ದರೆ ಸರ್ಕಾರಿ ಆಸ್ತಿ ಉಳಿಯೋವರೆಗೂ, ಇಡೀ ಸಂಪೂರ್ಣ ಕಂಪೌಂಡ್ ಕಟ್ಟೋವರೆಗೂ ನಮ್ಮ ಚಳವಳಿಯನ್ನು ಮುಂದುವರಿಸ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀವಿ. ಹಾಗಾಗಿ ಇಡೀ ಜೇವರ್ಗಿಯ ಪ್ರಜ್ಞಾವಂತ ಜನ, ಸಂಘ ಸಂಸ್ಥೆಗಳು, ವಿದ್ಯಾರ್ಥಿಗಳು ಈ ಹೋರಾಟಕ್ಕೆ ಕೈ ಜೋಡಿಸಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ಮನವಿಯನ್ನು ಮಾಡ್ಕೊಳ್ತೇನೆ. ನಾನು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, ಅಖಿಲ ಭಾರತ ವಿದ್ಯಾರ್ಥಿ ಒಕ್ಕೂಟದ ಏನು AISFನ ರಾಜ್ಯದ ಮಾಜಿ ಕಾರ್ಯದರ್ಶಿ.